ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಅರಿಶಿನದ ಡಬ್ಬಿಯಲ್ಲಿ ಗುಪ್ತವಾಗಿ ಈ ಒಂದು ವಸ್ತುವನ್ನು ಹಾಕಿಬಿಡಿ. 4 ದಿಕ್ಕುಗಳಿಂದ ಧನ ಸಂಪತ್ತಿನ ಆಗಮನ ಆಗುತ್ತದೆ. ಸ್ನೇಹಿತರೆ, ಖಂಡಿತವಾಗಿ ಪ್ರತಿಯೊಬ್ಬರ ಮನೆಯಲ್ಲಿ ಅರಿಶಿನ ಇರುತ್ತದೆ. ಇದು ಮನೆಯಲ್ಲಿ ಶುಭತೆಯನ್ನು ಹೆಚ್ಚಿಗೆ ಮಾಡುತ್ತದೆ. ಇಲ್ಲಿ ಅರಿಶಿನವಂತೂ ಹುಟ್ಟುಹಬ್ಬ ಆಗಲಿ, ಮದುವೆ ಸಮಾರಂಭಗಳಲ್ಲಿ ಎಲ್ಲ ರೀತಿಯ ಧಾರ್ಮಿಕ ಕಾರ್ಯಗಳಲ್ಲಿ ಬಳಕೆಯಾಗುತ್ತದೆ. ಅರಿಶಿನವು ನಿಮ್ಮ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಲಾಭವನ್ನು ಕೊಡುತ್ತದೆ. ಇದು ನೀವು ಕುಡಿಯುವಂಥ ತಿನ್ನುವಂಥ ವಸ್ತುಗಳಲ್ಲಾಗಿರಬಹುದು, ನಿಮ್ಮ ಅನಾರೋಗ್ಯದ ಸಮಸ್ಯೆಗಳಲ್ಲಿರಬಹುದು, ಇಲ್ಲಿ ನಿಮ್ಮ ಕೆರಿಯರ್ ಕೂಡ ಆಗಿರಬಹುದು. ಖಂಡಿತವಾಗಿ ಅರಿಶಿನದ ಪ್ರಯೋಗವನ್ನು ನೀವು ಮಾಡ್ತಾ ಇರ್ತೀರ. ಅರಿಶಿನದ ಉಪಾಯಗಳಾಗಲಿ ಪ್ರಯೋಗಗಳು ಜೀವನದಲ್ಲಿ ಯಶಸ್ಸಿನ ಮಾರ್ಗಗಳನ್ನು ತೆರೆದುಕೊಡುತ್ತವೆ. ಅರಿಶಿನದ ಈ ಉಪಾಯಗಳನ್ನು ಮಾಡಿದ್ರೆ ಜೀವನದ ಎಲ್ಲ ರೀತಿಯ ಕಷ್ಟಗಳು, ತೊಂದರೆಗಳು, ಅಡಚಣೆಗಳು ದೂರ ಆಗುತ್ತವೆ. ನಿಂತು ಹೋದ ಕಾರ್ಯಗಳು ಕೂಡ ಶುರುವಾಗುತ್ತವೆ. ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸುವಂಥ ವಿಷಯ ಏನಿದೆ ಅಂದರೆ, ಅಡುಗೆ ಮನೆಯಲ್ಲಿರುವಂಥ ಅರಿಶಿನದ ಡಬ್ಬಿಯಲ್ಲಿ ಯಾವ ರೀತಿಯ ವಸ್ತುಗಳನ್ನು ಹಾಕೋದ್ರಿಂದ ಯಾವ ರೀತಿಯ ಲಾಭಗಳು ಜೀವನದಲ್ಲಿ ಸಿಗುತ್ತವೆ ಅಂತ ವಿಸ್ತಾರವಾಗಿ ತಿಳಿಸ್ಕೊಡ್ತೀವಿ. ಎಲ್ಲಕ್ಕಿಂತ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ, ಹರ ಹರ ಮಹಾದೇವ ಅಂತ ಬರೆಯಿರಿ. ಈ ಮೂಲಕ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ. ಸ್ನೇಹಿತರೆ, ಒಂದು ಮಾತನ್ನು ಯಾವತ್ತಿಗೂ ನೆನ್ಪಿಟ್ಕೊಳ್ಳಿ. ಪ್ರತಿಯೊಬ್ಬರ ಅಡುಗೆ ಮನೆಯಲ್ಲಂತೂ ಅರಿಶಿನದ ಡಬ್ಬಿ ಇರುತ್ತದೆ. ಆದರೆ ಯಾವತ್ತಿಗೂ ಇದನ್ನು ಖಾಲಿ ಇಡಬಾರದು. ಸಾಧ್ಯವಾದಷ್ಟು ಅರಿಶಿನದ ಪುಡಿ ಅರ್ಧಕ್ಕಿಂತ ಹೆಚ್ಚಿಗೆ ಇರುವಷ್ಟು ನೀವು ನೋಡಿಕೊಳ್ಳಿ. ಇಲ್ಲಿ ಅರಿಶಿನ ಪುಡಿಯನ್ನು ಯಾವ ಡಬ್ಬಿಯಲ್ಲೇ ಬೇಕಾದರೂ ನೀವು ಬಳಸಬಹುದು. ಅದು ಪ್ಲಾಸ್ಟಿಕ್ ಡಬ್ಬಿ ಇರಲಿ, ಗಾಜಿನ ಡಬ್ಬಿ ಇರಲಿ, ಯಾವುದೇ ಇರಲಿ, ಇದರಲ್ಲಿ ಯಾವ ಸಮಸ್ಯೆ ಇಲ್ಲ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಅರಿಶಿನವು ಗುರುಗ್ರಹಕ್ಕೆ ಸಂಬಂಧಪಟ್ಟಿರುತ್ತದೆ. ಗುರುಗ್ರಹದ ಅರ್ಥ ಸಂತಾನ ಸುಖ, ವೈವಾಹಿಕ ಸುಖ ಆಗಲಿ, ಧನಲಾಭ, ಜ್ಞಾನ, ಈ ಎಲ್ಲ ವಿಷಯಗಳಲ್ಲಿ ಬೃಹಸ್ಪತಿ ಗ್ರಹವು ಕಾರಕ ಗ್ರಹ ಆಗಿರುತ್ತದೆ. ಒಂದು ವೇಳೆ ಕುಂಡಲಿಯಲ್ಲಿ ಬೃಹಸ್ಪತಿ ಅಂದರೆ ಗುರುಗ್ರಹ ಶಕ್ತಿಶಾಲಿಯಾಗಿದ್ದರೆ ವ್ಯಕ್ತಿಯು ಬಡವನಿಂದ ರಾಜನಾಗುತ್ತಾನೆ. ಹಾಗಾಗಿ ದೇವರ ಕೋಣೆಯಲ್ಲಿ ನೀವೇನಾದರೂ ಅರಿಶಿನದ ಬೇರನ್ನು ಇಡ್ತಾ ಇದ್ದರೆ, ನಂತರ ಅದನ್ನು ನಿಮ್ಮ ಕೊರಳಲ್ಲಿ ಧರಿಸಿದರೆ, ಒಂದು ವೇಳೆ ನಿಮ್ಮ ಗುರುಗ್ರಹ ದುರ್ಬಲ ಸ್ಥಿತಿಯಲ್ಲಿ ಇದ್ದರೆ ಅದು ಶಕ್ತಿಶಾಲಿಯಾಗಿ ಬದಲಾಗುತ್ತದೆ. ಹಾಗಾಗಿ ಖಂಡಿತವಾಗಿ ಅರಿಶಿನದ ಬೇರನ್ನು ಧರಿಸಿಕೊಳ್ಳಿ. ಈ ಕ್ರಿಯೆಯನ್ನು ನೀವು ಗುರುವಾರದ ದಿನ ಮಾಡಬಹುದು, ಬೇರೆ ಶುಭ ದಿನಗಳಲ್ಲೂ ಸಹ ಮಾಡಬಹುದು. ಇಲ್ಲಿ ಗಂಟು ಅಥವಾ ಕೊಂಬು ಇರುವಂಥ ಅರಿಶಿನದ ಬೇರಲ್ಲಿ ಭಗವಂತನ ಕೃಪೆ ಕೂಡ ಇರುತ್ತದೆ. ಒಂದು ಮಾಹಿತಿಯ ಅನುಸಾರವಾಗಿ ಒಂದು ವೇಳೆ ನಿಮಗೆ ವಿವಾಹ ಆಗ್ತಾ ಇಲ್ಲ ಅಂದರೆ, ನಿಮ್ಮ ವಿವಾಹದಲ್ಲಿ ತಡ ಆಗ್ತಾ ಇದ್ದರೆ, ಅಥವಾ ಮದುವೆ ಆಗಿರುತ್ತೆ, ಸಂತಾನದ ಪ್ರಾಪ್ತಿ ಆಗ್ತಾ ಇರೋದಿಲ್ಲ, ಕೆರಿಯರ್ನಲ್ಲಿ ಸರಳವಾಗಿ ಯಶಸ್ಸನ್ನು ಕಾಣ್ತಾ ಇರೋದಿಲ್ಲ, ಇಲ್ಲಿ ನಿಮ್ಮ ಹಣ ಎಲ್ಲೋ ಸಿಲುಕಿಕೊಂಡಿರುತ್ತೆ, ಮರಳಿ ಕೆಲವರು ಕೊಡ್ತಾ ಇರೋದಿಲ್ಲ, ಇಲ್ಲಿ ಯಾವ ನೀರಿನಿಂದ ನೀವು ಸ್ನಾನ ಮಾಡ್ತಾ ಇರ್ತೀರ ಅದರಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕಿ ಸ್ನಾನ ಮಾಡಲು ಶುರು ಮಾಡಿ. ಬೇಗನೆ ವಿವಾಹದ ಯೋಗ ಬರುತ್ತದೆ, ಸಂತಾನ ಸುಖ ಸಿಗುತ್ತದೆ, ಜೊತೆಗೆ ವೈವಾಹಿಕ ಸುಖ ಸಿಗುತ್ತದೆ. ಕೆಲವರು ತಮ್ಮ ಮನೆಗಳಲ್ಲಿ ಅರಿಶಿನದ ಗಿಡವನ್ನು ಹಚ್ಚುತ್ತಾರೆ. ಒಂದು ವೇಳೆ ಮನೆಯಿಂದ ಆಚೆ ಹೋಗುವ ಮುನ್ನ ಹಣೆಗೆ ಅರಿಶಿನದ ತಿಲಕವನ್ನು ಇಟ್ಕೊಂಡು ಹೋದರೆ ಸಮಾಜದಲ್ಲಿ ಗೌರವ ಘನತೆ ಹೆಚ್ಚಾಗುತ್ತದೆ. ಯಾವಾಗ ಮುಂಜಾನೆ ನೀವು ಸ್ನಾನ ಮಾಡುತ್ತೀರೋ ಆಗ ಎಲ್ಲಕ್ಕಿಂತ ಮೊದಲು ಅರಿಶಿನದ ತಿಲಕವನ್ನು ಭಗವಂತನಾದ ವಿಷ್ಣುವಿನ ಪಾದಕ್ಕೆ ಹಚ್ಚಿ ನಂತರ ನಿಮ್ಮ ಹಣೆಗೆ ಹಚ್ಕೊಂಡ್ರೆ ಸಮಾಜದಲ್ಲಿ ನಿಮ್ಮ ಕೀರ್ತಿ ಹೆಚ್ಚಲು ಶುರುವಾಗುತ್ತದೆ. ಒಂದು ಮಾಹಿತಿಯ ಅನುಸಾರವಾಗಿ ಮನೆಯ ಬಾರ್ಡರ್ನಲ್ಲಿ ಅರಿಶಿನದಿಂದ ರೇಖೆಯನ್ನು ಮಾಡಿದ್ರೆ ಯಾವುದೇ ಕಾರಣಕ್ಕೂ ಮನೆಯ ಒಳಗಡೆ ನಕಾರಾತ್ಮಕ ಶಕ್ತಿಗಳು ಪ್ರವೇಶ ಮಾಡೋದಿಲ್ಲ. ಮನೆಯಲ್ಲಿದ್ದ ಜನರು ಕೂಡ ಆರೋಗ್ಯವಾಗಿ ಇರ್ತಾರೆ. ಒಂದು ವೇಳೆ ನೀವೇನಾದರೂ ಬಿಲ್ಡಿಂಗ್ನಲ್ಲಿ ಇರ್ತಾ ಇದ್ದರೆ, ಪ್ಲಾಟ್ನಲ್ಲಿ ಇರ್ತಾ ಇದ್ದರೆ, ಇಲ್ಲಿ ಅರಿಶಿನದ ರೇಖೆಯನ್ನು ಕೊರೆಯಲು ಸಾಧ್ಯವಾಗೋದಿಲ್ಲ. ಇಂಥ ಸ್ಥಿತಿಯಲ್ಲಿ ಏನು ಮಾಡಬೇಕಂದ್ರೆ, ಮುಖ್ಯ ದ್ವಾರದ ಮೇಲೆ ಅರಿಶಿನದಿಂದ ಸ್ವಸ್ತಿಕವನ್ನು ಬರೆಯಬೇಕು. ಆಚೆಯಿಂದ ಯಾವುದೇ ಕಾರಣಕ್ಕೂ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮನೆಯ ಒಳಗಡೆ ಪ್ರವೇಶ ಮಾಡೋದಿಲ್ಲ. ಒಂದು ವೇಳೆ ವಿವಾಹ ಆಗಲು ತುಂಬ ತೊಂದರೆಗಳು ಎದುರಾಗ್ತಾ ಇದ್ದರೆ, ಅಥವಾ ವೈವಾಹಿಕ ಜೀವನದಲ್ಲಿ ಎಲ್ಲವೂ ನಾಶ ಆಗುತ್ತಿದೆ ಅಂತ ನಿಮ್ಗೆ ಅನಿಸ್ತಾ ಇದ್ದರೆ, ನಿಯಮಿತ ರೂಪದಲ್ಲಿ ಭಗವಂತನಾದ ಸೂರ್ಯದೇವರಿಗೆ 1 ಲೋಟ ನೀರಿನಲ್ಲಿ 1 ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕಿ ಸೂರ್ಯದೇವರಿಗೆ ಅರ್ಘ್ಯವನ್ನು ನೀಡಿ. ಒಂದು ವೇಳೆ ತಾಯಿ ಲಕ್ಷ್ಮೀದೇವಿಯ ಕೃಪೆ ನಿಮ್ಮ ಮೇಲೆ ಇರಲಿ ಅಂತ ಇಷ್ಟಪಡ್ತಾ ಇದ್ದರೆ, ರವಿವಾರವನ್ನು ಬಿಟ್ಟು ಉಳಿದ ದಿನಗಳಲ್ಲಿ ಸೂರ್ಯದೇವರಿಗೆ ನಿಯಮಿತ ರೂಪದಲ್ಲಿ ಜಲವನ್ನು ಅರ್ಪಿಸಿದ್ರೆ, ಅಥವಾ ತುಳಸಿ ಗಿಡಕ್ಕೆ ನೀವು ನೀರನ್ನು ಹಾಕಿದ್ರೆ, ಅರಿಶಿನದ ನೀರಿನಿಂದ ತುಳಸಿ ಕೂಡ ಹಚ್ಚು ಹಸಿರಾಗಿ ಇರುತ್ತದೆ. ಇಲ್ಲಿ ಸೂರ್ಯದೇವರ ಕೃಪೆಯಿಂದ ನಿಮ್ಮ ಗುರುಗ್ರಹ ಕೂಡ ಶಕ್ತಿಶಾಲಿಯಾಗಿರುತ್ತೆ. ಹಲವಾರು ಬಾರಿ ಇಲ್ಲಿ ಏನಾಗುತ್ತಂದರೆ, ತಾಯಿ ಲಕ್ಷ್ಮೀದೇವಿಯನ್ನು ನೀವು ಅಲಿಸಿಕೊಳ್ಳಲು ಪ್ರಯತ್ನ ಮಾಡ್ತಾ ಇರ್ತೀರ, ಆದರೆ ನಿಮ್ಮ ಮೇಲೆ ಅವರು ಸಿಟ್ಟಾಗಿರ್ತಾರೆ. ಇಂಥ ಸ್ಥಿತಿಯಲ್ಲಿ ಏನು ಮಾಡಬೇಕಂದ್ರೆ, ಇಲ್ಲಿ ಒಂದು ನೀವು ಪ್ರಯೋಗವನ್ನು ಮಾಡಬೇಕು. ಇಲ್ಲಿ ಒಂದು ಚೆನ್ನಾಗಿರುವಂಥ ಮಾವಿನ ಎಲೆಯನ್ನು ತೆಗೆದುಕೊಳ್ಳಬೇಕು.
ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ತೆಗೆದುಕೊಳ್ಬೇಕು. ಅದರಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕಿರಿ. ಈ ಮಾವಿನ ಎಲೆಯ ಸಹಾಯದಿಂದ ಇಡೀ ಮನೆಯಲ್ಲಿ ಆ ನೀರನ್ನು ಸಿಂಪಡಿಸಬೇಕು. ಉಳಿದಿರುವಂಥ ನೀರನ್ನು ನೀವು ಸಸ್ಯಗಳಲ್ಲಿ ಹಾಕಿಬಿಡಿ. ಒಂದು ವೇಳೆ ಮಾವಿನ ಎಲೆ ಸಿಗಲಿಲ್ಲ ಅಂದರೆ ಯಾವುದಾದ್ರೂ ಹೂವಿನ ಸಹಾಯದಿಂದ ಈ ಕಾರ್ಯವನ್ನು ಮಾಡಬೇಕು. ಇಲ್ಲಿ ಅರಿಶಿನದ ಸುವಾಸನೆ ನಕಾರಾತ್ಮಕ ಶಕ್ತಿಗಳನ್ನು ಓಡಿಸುತ್ತದೆ. ಎರಡನೇದಾಗಿ ಮನೆಯಲ್ಲಿ ಸಂತೋಷಗಳನ್ನು ತರುತ್ತದೆ. ಧನ ಸಂಪತ್ತಿನಲ್ಲಿ ವೃದ್ಧಿಯಾಗುತ್ತದೆ. ಇದು ಚಿಕ್ಕದಾಗಿರೋ ಪ್ರಯೋಗ ಆಗಿದ್ದು, ಆದರೆ ಇದರ ಲಾಭ ತುಂಬ ದೊಡ್ಡದಾಗಿದೆ. ಅರಿಶಿನದಲ್ಲಿ ದೈವಿಕ ಗುಣಗಳಿವೆ, ಅಂದರೆ ಭಗವಂತನ ಆಶೀರ್ವಾದಕ್ಕೆ ಇದು ಸಮಾನವಾಗಿದೆ. ನೀವು ಸಹ ನೋಡಿರ್ತೀರ, ಮದುವೆಯ ಸಮಯದಲ್ಲಿ ವಧುವರರಿಗೆ ಅರಿಶಿನದ ಲೇಪವನ್ನು ಹಚ್ಚಿರ್ತಾರೆ. ಯಾಕಂದರೆ ಹಲವಾರು ದೊಡ್ಡ ಸಮಸ್ಯೆಗಳಿಂದ ಉಳಿದುಕೊಳ್ಳಲಿ ಅಂತ ಈ ರೀತಿ ಮಾಡ್ತಾರೆ. ಒಂದು ವೇಳೆ ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ದರೆ, ಇಲ್ಲಿ ಗುರುಗ್ರಹ ದುರ್ಬಲ ಇದ್ದಾಗ ಈ ರೀತಿ ಆಗ್ತಾ ಇರುತ್ತೆ. ಈ ರೀತಿಯಾದಾಗ 5 ದೇವಸ್ಥಾನಗಳಿಗೆ ಅರಿಶಿನವನ್ನು ದಾನವಾಗಿ ಕೊಟ್ಟುಬಿಡಿ. ಇಲ್ಲಿ ಖಂಡಿತವಾಗಿ ಲಾಭಗಳು ಸಿಗುತ್ತವೆ. ಇನ್ನು ಅರಿಶಿನದ ಡಬ್ಬಿಯಲ್ಲಿ ಯಾವ ರೀತಿಯ ವಸ್ತುಗಳನ್ನು ಹಾಕೋದ್ರಿಂದ ಏನೆಲ್ಲ ಲಾಭ ಸಿಗುತ್ತೆ ಅಂತ ತಿಳಿದುಕೊಳ್ಳೋಣ ಬನ್ನಿ. ಒಂದು ವೇಳೆ ನಿಮ್ಮ ಮನೆಯಲ್ಲಿರುವಂಥ ನೆಗೆಟಿವಿಟಿಗಳನ್ನು ದೂರ ಮಾಡಲು ನೀವು ಇಷ್ಟಪಡ್ತಾ ಇದ್ದರೆ, ಯಾರೋ ನಿಮ್ಮ ಮನೆಯ ಮೇಲೆ ಏನೋ ಕೆಟ್ಟ ತಂತ್ರಗಳನ್ನು ಮಂತ್ರಗಳನ್ನು ಮಾಡಿದ್ದಾರೆ ಅಂತ ಅನಿಸ್ತಾ ಇದ್ದರೆ, ಕೆಟ್ಟ ದೃಷ್ಟಿಗಳೇನಾದರೂ ಪ್ರವೇಶ ಮಾಡಿದರೆ, ಇಂಥ ಸ್ಥಿತಿಯಲ್ಲಿ ಅರಿಶಿನದ ಡಬ್ಬಿಯಲ್ಲಿ ಚೆನ್ನಾಗಿರುವಂಥ 5ರಿಂದ 7 ಮೆಣಸಿನಕಾಯಿಗಳನ್ನು ಹಾಕಬೇಕು. ಯಾರಿಗೂ ಕಾಣದಂತೆ ಗುಪ್ತವಾಗಿ ಅದರಲ್ಲಿ ಇಟ್ಟುಬಿಡಿ. ನಂಬಿಕೆ ಇಡಿ, ಯಾವುದೇ ರೀತಿಯ ಕೆಟ್ಟ ಶಕ್ತಿಗಳ ಪ್ರಭಾವ ನಿಮ್ಮ ಮನೆಯ ಮೇಲೆ ಆಗೋದಿಲ್ಲ. ಒಂದು ವೇಳೆ ಯಾರಾದರೂ ಏನನ್ನಾದರೂ ಮಾಡಿಸಿದ್ರೆ ಮರಳಿ ಅವರಿಗೆ ಅದು ಹೋಗುತ್ತದೆ. ಮರಳಿ ಯಾವತ್ತಿಗೂ ನೆಗೆಟಿವಿಟಿ ನಿಮ್ಮ ಮನೆಯ ಒಳಗಡೆ ಬರೋದಿಲ್ಲ. ಅರಿಶಿನದ ಡಬ್ಬಿಯಲ್ಲಿ ನೀವು ಲವಂಗ ಮತ್ತು ಏಲಕ್ಕಿಯನ್ನು ಇಡಬಹುದು. ಇದು ತಾಯಿ ಲಕ್ಷ್ಮೀದೇವಿಗೆ ಅತ್ಯಂತ ಪ್ರಿಯವಾಗಿದ್ದು, ಅವರ ಕೃಪೆ ಆಶೀರ್ವಾದವು ನಿಮಗೆ ಸಿಗುತ್ತದೆ. ಧನ ಸಂಪತ್ತು ಯಾವತ್ತಿಗೂ ಖಾಲಿ ಆಗೋದಿಲ್ಲ. ತಾಯಿ ಲಕ್ಷ್ಮೀದೇವಿಯ ಕೃಪೆಯಿಂದ ಧನಧಾನ್ಯದಲ್ಲಿ ವೃದ್ಧಿಯಾಗುತ್ತದೆ. ಒಂದು ವೇಳೆ ವ್ಯಾಪಾರ ಆಗಲಿ, ನೌಕರಿ ಆಗಲಿ, ಬಿಸ್ನೆಸ್ನಲ್ಲಿ ನೀವು ವೃದ್ಧಿಯನ್ನು ಕಾಣಲು ಇಷ್ಟಪಡ್ತಾ ಇದ್ದರೆ, ಅರಿಶಿನದ ಡಬ್ಬಿಯಲ್ಲಿ ಖಂಡಿತವಾಗಿ 1 ರೂಪಾಯಿ ನಾಣ್ಯವನ್ನು ಹಾಕಿರಿ. ಒಂದು ವೇಳೆ 1 ರೂಪಾಯಿ ನಾಣ್ಯವನ್ನು ಅರಿಶಿನದ ಡಬ್ಬಿಯಲ್ಲಿ ಹಾಕಿದ್ರೆ, ತಾಯಿ ಲಕ್ಷ್ಮೀದೇವಿಯ ಕೃಪೆಯಿಂದ ಯಾವತ್ತಿಗೂ ಧನ ಸಂಪತ್ತು ಖಾಲಿಯಾಗೋದಿಲ್ಲ. ಇನ್ನು ಅರಿಶಿನದ ಡಬ್ಬಿಯಲ್ಲಿ ನೀವು 11 ಕೊತ್ತಂಬರಿ ಕಾಳುಗಳನ್ನು ಹಾಕಿದ್ರೆ, ತಾಯಿ ಲಕ್ಷ್ಮೀದೇವಿಯ ಜೊತೆಗೆ ಭಗವಂತನಾದ ವಿಷ್ಣುವಿನ ಕೃಪೆ ಕೂಡ ಸಿಗುತ್ತದೆ. ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸುತ್ತದೆ. ಅರಿಶಿನದ ಡಬ್ಬಿಯಲ್ಲಿ ನೀವು ಕಪ್ಪು ಮೆಣಸಿನ ಕಾಳುಗಳನ್ನು ಹಾಕಿದ್ರೆ, 5ರಿಂದ 11 ಕಪ್ಪು ಮೆಣಸಿನ ಕಾಳುಗಳನ್ನು ಹಾಕಿರಿ. ಮನೆಯಲ್ಲಿ ಯಾವತ್ತಿಗೂ ಸುಖ ಸಮೃದ್ಧಿ ನೆಲೆಸುತ್ತದೆ. ಗೃಹ ಕ್ಲೇಶಗಳು ನಡೆಯೋದಿಲ್ಲ. 4 ದಿಕ್ಕಿನಿಂದ ಧನ ಸಂಪತ್ತಿನ ಆಗಮನ ಕೂಡ ಆಗುತ್ತದೆ. ತಾಯಿ ಲಕ್ಷ್ಮೀದೇವಿಯ ಕೃಪೆಯಿಂದ ಮನೆಯಲ್ಲಿ ಧನಧಾನ್ಯದಲ್ಲಿ ವೃದ್ಧಿ ಕೂಡ ಆಗುತ್ತದೆ. ಇನ್ನು ಅರಿಶಿನದ ಡಬ್ಬಿಯಲ್ಲಿ ಅರಿಶಿನದ ಬೇರುಗಳನ್ನು ಹಾಕಬೇಕು. ಇದರಿಂದ ತಾಯಿ ಲಕ್ಷ್ಮೀದೇವಿಯ ಜೊತೆಗೆ ಭಗವಂತನಾದ ವಿಷ್ಣುವಿನ ಆಶೀರ್ವಾದವೂ ಕೂಡ ನಿಮಗೆ ಸಿಗುತ್ತದೆ. ಹಾಗಾಗಿ ಈ ಎಲ್ಲ ವಸ್ತುಗಳಲ್ಲಿ ಯಾವುದಾದ್ರೂ ವಸ್ತುಗಳನ್ನು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸಿಕೊಳ್ಳಿರಿ. ವಿಡಿಯೋ ಇಷ್ಟ ಆದರೆ ಓಂ ನಮಃ ಶಿವಾಯ, ಹರ ಹರ ಮಹಾದೇವ ಅಂತ ಕಾಮೆಂಟ್ ಹಾಕಿ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.